ಹಲ್ಲೆಲೂಯಾ. ಮನುಷ್ಯರನ್ನ ನಂಬೇಡಿ ಎಂಬುದಾಗಿ ದೇವರು ಹೇಳ್ತಾ ಇಲ್ಲ, ಮನುಷ್ಯರನ್ನ ಪ್ರೀತಿಸಬೇಡಿ ಎಂಬುದಾಗಿ ದೇವರು ಹೇಳ್ತಾ ಇಲ್ಲ. ಆದ್ರೆ ಎಲ್ಲದಕ್ಕಿಂತ ಅಧಿಕವಾಗಿ ಮೊದಲನೇ ಸ್ಥಾನವನ್ನ ಮನುಷ್ಯನಿಗೆ ನಾವು ಕೊಡುವಂತವ್ರು ಹಾಗೆ ಇರಬಾರ್ದು ಎಂಬುದಾಗಿ ನಮ್ಮ ದೇವರನ್ನ ಮಾತ್ರನೇ ನಾವು ಅಧಿಕವಾಗಿ ನಂಬ್ಕೊಂಡಿರ್ಬೇಕು. ಆತನು ಮಾತ್ರನೇ ನಮ್ಮ ಜೀವಿತವನ್ನ ಶುರು ಮಾಡಿದರೆ, ಆತನು ಮಾತ್ರನೇ ಫಿನಿಶ್ ಮಾಡ್ಲಿಕ್ಕೆ ಸರ್ವಶಕ್ತ ದೇವರಾಗಿದ್ದಾರೆ. ಯಾವುದೊಂದ್ರ ಮೇಲೂ ಕೂಡ ನೀವು ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕೆಲಸ ಆಗಿರ್ಲಿ, ಕಾರ್ಯ ಆಗಿರ್ಲಿ, ಯಾವ ವಿಷಯದ ಮೇಲೆ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡ್ರಿ. ದೇವರ ಮೇಲೆ ಮಾತ್ರನೇ ನಂಬಿಕೆನ ಇಟ್ಕೊಂಡು ಭೂಮಿಯಲ್ಲಿ ಜೀವನ ಮಾಡಿ ಖಂಡಿತವಾಗಿಯೂ ಹಲ್ಲೆಲೂಯಾ ದೇವರು ಕೆಲಸಗಳು ನಮ್ಮ ಜೀವಿತದಲ್ಲಿ ಹೋದ್ರು ಕೂಡ, ನಾವು ನಂಬ್ಕೊಂಡಿರತಕ್ಕಂಥ ಮನುಷ್ಯರು ನಮ್ಮ ಜೀವಿತದಿಂದ ಹೋದ್ರು ಕೂಡ, ಆದ್ರೆ ದೇವರು ಸರ್ವಶಕ್ತ ದೇವರಾಗಿದ್ರೆ ಆತನು ನಡೆಸಲಿಕ್ಕೆ ಮುಂದೆ ಶಕ್ತನಾಗಿದ್ದಾನೆ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ದೇವರು ಹೇಳುವಂತ ದೇವರಾಗಿದ್ದಾರೆ. ಅದೇ ಲೂಕನ ಸುವಾರ್ತೆ 1ನೇ ಅಧ್ಯಾಯದ 7ನೇ ವಾಕ್ಯ ಒಂದು ಸರಿ ಓದಿ. ಲೂಕನ ಸುವಾರ್ತೆ ಪತ್ರಿಕಾ 1ನೇ ಅಧ್ಯಾಯ 7ನೇ ವಚನ. 1ನೇ ಅಧ್ಯಾಯ 7ನೇ ವಚನ ಲೂಕ. ಆದರೆ ಎಲಿಸಬೇತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. 7ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಹೇಳ್ತದೆ, ಆದರೆ ಎಲಿಜಬೆತಳು ಬಂಜೆಯಾಗಿದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇದು ನಾವು ತಿಳ್ಕೊಳ್ತೀವಿ, ಅವ್ರಿಗೆ ಲೋಕದ ಪ್ರಕಾರವಾಗಿ ಮಕ್ಕಳಿರಲಿಲ್ಲ ಎಂಬುದಾಗಿ. ಅದು ಕೂಡ ಸತ್ಯ. ಆದರೆ ಸತ್ಯವಾದ ನಾವು ಆಲೋಚನೆ ಮಾಡುವಾಗ, ಓದುವಾಗ ಆತ್ಮಿಕ ಜೀವಿತದಲ್ಲಿ ಬಂಜೆತನ ಅನ್ನುವಂಥದ್ದು ಬರುವಂತದ್ದಾಗಿದೆ. ನಾನು ಕಳೆದ ವಾರದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಗೆ ಹೇಳಲಿಕ್ಕೆ ಈ ರೀತಿಯಾಗಿ ಹೇಳಿದ್ರು, ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಟು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ. ಏನಂತಂದ್ರೆ ಇದರ ಒಳಗಡೆ ಆತ್ಮಿಕವಾದ ಸಂತಾನ ಎದ್ದು ಬರಲಿ ಎಂಬುದಾಗಿ. ನನ್ನ ಜೀವಿತದಲ್ಲಿ ಹಲ್ಲೆಲೂಯಾ ನನ್ನ ಆತ್ಮಿಕ ಮಕ್ಕಳಿಗೆ ಗರ್ಭ ಧರಿಸಿ ಆತ್ಮಿಕ ಮಕ್ಕಳಿಗೆ ನನ್ನ ಜನ್ಮವನ್ನು ಕೊಡಬೇಕು, ನಾನು ಜನನ ಕೊಡಬೇಕೆಂಬುದಾಗಿ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಿಮ್ಮನ್ನ ಅನೇಕ ಜನರಿಗೆ ದೇವರು ತಂದೆ ತಾಯಿಗಳಾಗಿ ದೇವರು ನಿಮ್ಮನ್ನ ನೇಮಿಸ್ತಾರೆ ಎಂಬುದಾಗಿ. ನನ್ನ ಹೊಟ್ಟೆ ಒಳಗಡೆಯಿಂದ ಜೀವ ಜಲದ ನದಿಗಳು ಹರಿದು ಬರಲಿ ಎಂಬುದಾಗಿ ವಾಕ್ಯ ಹಾಗೆ ಹೇಳುತ್ತಲ್ಲ. ಯೇಸು ಸ್ವಾಮಿ ಅವರು ಆ ರೀತಿಯಾಗಿ ಹೇಳ್ತಾರಲ್ಲ, ನಂಬುವವನ ಹೊಟ್ಟೆ ಒಳಗಡೆಯಿಂದ ಜೀವದ ಹೊಳೆಗಳು ಉಕ್ಕಿ ಬರ್ತದೆ ಅಥವಾ ಹರಿದು ಬರ್ತದೆ ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಿದ್ದಾರೆ. ಪ್ರಾರ್ಥನೆ ಮಾಡುವ ಪ್ರತಿ ಸಾರಿ ನಿಮ್ಮ ಒಂದು ಹಲ್ಲೆಲೂಯಾ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನನ್ನ ಆತ್ಮಿಕ ಮಕ್ಕಳಿಗೆ ಗರ್ಭವನ್ನ ಧರಿಸಿ ನಾನು ಜನನ ಕೊಡ್ಬೇಕು. ಇದನ್ನ ಪೌಲವರು ಹೇಳ್ತಾರೆ. ಹಲ್ಲೆಲೂಯಾ. ಇದನ್ನ ಈ ವಾಕ್ಯವನ್ನ ಪೌಲವರ ಪತ್ರಿಕೆಯನ್ನ ಬರೆಯುವಂತ ಸಮಯದಲ್ಲಿ ಅವ್ರು ಹೇಳ್ತಾರೆ, ನಾನು ಗರ್ಭ ಧರಿಸಿ ನಿಮಗೆ ಜನನವನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಪೌಲಾಯಿ ಅವರು ಹೇಳುವಂತವರಾಗಿದ್ದಾರೆ. ಈ ಮುಂಜಾನೆ ಕಾಲ ಸಮಯದಲ್ಲಿ ದೇವರು ಶಾರೀರಿಕವಾದಂತಹ ಒಂದು ಬಂಜೆತನವನ್ನ ಯಾರದೋ ಜೀವಿತದಲ್ಲಿ ಆತನು ದೂರ ಮಾಡುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಏನಿಲ್ಲ, ಸರಿಯಾದಂತ ಒಂದು ಸಂತಾನಗಳಿಲ್ಲ. ಆತ್ಮಿಕವಾದಂತ ಮಕ್ಕಳಿಗೆ ನಾವೇನ್ ಮಾಡ್ತಾ ಇಲ್ಲ, ಜನ್ಮವನ್ನ ಕೊಡ್ತಾ ಇಲ್ಲ. ಆತ್ಮಿಕ ಮಕ್ಕಳಿಗೆ ನಾವು ಜನ್ಮನ ಕೊಡ್ಬೇಕೆಂಬುದಾಗಿ ಈ ಮುಂಜಾನೆ ಕಾಲ ಸಮಯದಲ್ಲಿ ದೇವರು ನಮಗೆ ಆಲೋಚನೆ ಹೇಳುವಂತ ಒಂದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ಒಂದು ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ 7ನೇ ವಾಕ್ಯದಲ್ಲಿ ಇರ್ತದೆ, ಆದರೆ ಎಲಿಜಬೆತಳು ಬಂಜೆಯಾಗಿದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋಗಿದ್ದವರಾಗಿದ್ರು ಎಂಬುದಾಗಿ, ಅವರಿಗೆ ಬಹಳ ವಯಸ್ಸಾಗಿತ್ತು ಎಂಬುದಾಗಿ. ಇದನ್ನ ಆಲೋಚನೆ ಮಾಡುವಂತ ಸಮಯದಲ್ಲಿ ಈ ವಾಕ್ಯನ ಏನಂತಂದ್ರೆ, ಅವರಿಬ್ರು ಮದುವೆ ಆದಂತಹ ಕಾಲಘಟ್ಟದಲ್ಲಿ ದೇವ ಸಮ್ಮುಖದಲ್ಲಿ ಏನ್ ಮಾಡಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು. ಹಲ್ಲೆಲೂಯಾ. ಈಸಾಕನ ರೆಬೆಕ್ಕಳು ಹೋಗಿ ದೇವರ ವಾಕ್ಯ ಹೇಳುತ್ತೆ ಏನ್ ಮಾಡೋದಂದ್ರೆ, ಅವ್ರಿಗೆ ಮಕ್ಕಳು ಉಂಟಾಗ್ತಿರೋ ಕಾಲ ಏನ್ ಮಾಡೋದಂದ್ರೆ ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ. ಆ ಪ್ರಕಾರವಾಗಿ ಥ್ಯಾಂಕ್ ಯು. ಈ ಒಂದು ಎಲಿಜಬೆತಳು ಈಕೆಯ ಗಂಡನಾಗಿರತಕ್ಕಂಥ ಜಕರಿಯನು ಏನ್ ಮಾಡಿದ್ರು ಅಂತಂದ್ರೆ, ಅವರು ಮದುವೆ ಆಗಿರತಕ್ಕಂಥ ಕಾಲಘಟ್ಟದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದರೆ, ಸ್ವಾಮಿ ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಂತಾನವನ್ನ, ಅದು ಯಾರಾಗಿದ್ರು ಕೂಡ ಸರಿನೇ, ಹಲ್ಲೆಲೂಯಾ, ಅದು ಹೆಣ್ಣಾಗಿದ್ರು ಸರಿನೇ ಗಂಡಾಗಿದ್ರು ಸರಿನೇ ಕೊಡ್ರಿ ಎಂಬುದಾಗಿ ದೇವ ಸಮ್ಮುಖದಲ್ಲಿ ಅವರು ಪ್ರಾರ್ಥನೆ ಮಾಡಿರ್ಬೋದು. ಆದ್ರೆ ಅವರು ಅಂದ್ಕೊಂಡಿರತಕ್ಕಂಥ ಸಮಯಕ್ಕೆ, ಅವರು ಅಂದ್ಕೊಂಡಿರತಕ್ಕಂಥ ಕಾಲಘಟ್ಟಕ್ಕೆ ಏನು ಬಂದಿಲ್ಲ ಅಂತಂದ್ರೆ ಉತ್ತರ ಬಂದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ದೇವರು ಅಂದ್ಕೊಂಡಿರತಕ್ಕಂಥ ಒಂದು ಸಮಯ ಇದೆ. ಆ ಸಮಯ ಬಂದಾಗ ದೇವರು ಏನ್ ಮಾಡ್ತಾರೆ ಅಂದ್ರೆ ಉತ್ತರವನ್ನ ಕೊಡುವಂತ ದೇವರಾಗಿದ್ದಾರೆ. ಅದೇ 1ನೇ ಅಧ್ಯಾಯದ 8ನೇ ವಾಕ್ಯ 9ನೇ ವಾಕ್ಯ ಸರಿ ಓದಿ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಗೆ ಹೋಗಿ ಧೂಪವನ್ನರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಆ ವಾಕ್ಯದಲ್ಲಿ ಹೇಳ್ತದೆ, ಆಲಯದಲ್ಲಿ ಸೇವೆ ಮಾಡಕ್ಕೆ ಆತನಿಗೆ ಸಮಯವನ್ನ ದೇವರು ಕೊಟ್ಟರು ಎಂಬುದಾಗಿ.
ಅವನ ಸರತಿ ಬಂದಾಗ ಆ ಒಂದು ಸಮಯ ಅನ್ನತಕ್ಕಂಥದ್ದು, ಆಯ್ಕೆ ಅನ್ನತಕ್ಕಂಥದ್ದು ಅವನಿಗೆ ತಾನಾಗಿ ಅದು ಬರ್ಲಿಲ್ಲ. ಯಾಜಕರು ಸೇವೆ ಮಾಡುವಂತ ಸಮಯದಲ್ಲಿ 1 ವರ್ಷದಲ್ಲಿ 7 ಸೇವೆ ಮಾಡಬೇಕು, 2 ವರ್ಷದಲ್ಲಿ 7 ಸೇವೆ ಮಾಡಬೇಕು ಅಂತಾಗಿ ಆ ಒಂದು ಸರತಿ ಬರ್ತದೆ. ಆದ್ರೆ ಜಕರಿಯನಿಗೆ ಆ ಸರತಿ ಸುಮ್ಮನೆ ಬಂದಿಲ್ಲ, ಅದು ಸಮಯ ಬರ್ಬೇಕೆಂಬುದಾಗಿ ಅವನೇ ಈ ಟೈಮ್ ಅಲ್ಲಿ ಬಂದು ದೇವರಿಗೆ ಸೇವೆ ಮಾಡ್ಬೇಕೆಂಬುದಾಗಿ ದೇವರ ಪ್ರಣಾಳಿಕೆ ಆಗಿತ್ತು. ದೇವರು ಕರ್ಕೊಂಡು ಬಂದ್ರು. ಯಾಕೆ ಅಂತ ಮುಂದೆ ನೀವು ಈ ಸಂದೇಶವನ್ನ ಕೇಳ್ತಾ ಇರ್ಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಅವರಿಗೆ ಸಮಯ ಬಂದಿಲ್ಲ, ಅವರ ಮೇಲೆ ಚೀಟು ಬಿದ್ದಿಲ್ಲ, ಅವರಿಗೆ ಆ ಸರತಿ ಬಂದಿಲ್ಲ. ದೇವರು ಬರುವ ಹಾಗೆ ಅವರಿಗೆ ಸಮಯವನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ಎಂತ ದೇವರಾಗಿದ್ದಾರೆ ಅಂದ್ರೆ, ದೇವರು ಯಾರ ಮುಖಾಂತರವಾಗಿ ಕಾರ್ಯ ಮಾಡ್ಬೇಕಂತಾಗಿ ಅನ್ಕೊಂಡಿದ್ರೋ ಅವರಿಗೆ ಸಮಯವನ್ನ ದೇವರೇ ಒದಗಿಸಿ ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ಮುಂಜಾನೆ ಕಾಲ ಸಮಯದಲ್ಲಿ ಆ ಜಕರಿಯನು ದೇವರ ಆಲಯದಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ಸಮಯವನ್ನ ದೇವರು ಒದಗಿಸಿ ಕೊಟ್ಟರು ಎಂಬುದಾಗಿ ದೇವ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡಿ. ನಿಮಗೂ ಕೂಡ ದೇವರು ಒಂದು ಸಮಯವನ್ನು ಇಟ್ಟಿದ್ದಾರೆ. ಆ ಸಮಯದಲ್ಲಿ ಜನರು ನಿಮ್ಮ ಮಾತನ್ನ ಕೇಳುವಾಗೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ದೇವರ ಪ್ರವಾದಿ ಅಂತ ಹೆಂಗೆ ತಿಳ್ಕೊಳ್ಬಹುದು ಅಂತಂದ್ರೆ, ಹಲ್ಲೆಲೂಯಾ, ಒಬ್ಬ ಮನುಷ್ಯನು ದೇವರ ಪ್ರವಾದಿ ಅಂತ ನೀವು ಹೆಂಗೆ ತಿಳ್ಕೊಳ್ಬಹುದು ಅಂತಂದ್ರೆ, ಬೈಬಲ್ ಖಚಿತವಾಗಿ ಹೇಳುತ್ತೆ ಅಂತಂದ್ರೆ, ಆತನ ಬಳಿಗೆ ಬರುವಂತಹ ಸಮಸ್ಯೆ, ಯಾರು ಬರ್ತಾ ಇದ್ದಾರೋ ಆ ಬರ್ತಿರತಕ್ಕಂಥ ವ್ಯಕ್ತಿಗಳ ಸಮಸ್ಯೆ ಈ ವ್ಯಕ್ತಿಗೆ ಗೊತ್ತಾಗಿರ್ಬೇಕಂತಾರೆ. ಸತ್ಯವೇದ ಹಾಗೆ ಬರುತ್ತೆ. ಇಲ್ಲಂದ್ರೆ ನೀವು ಪ್ರವಾದಿಗಳಾಗಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಯಾರು ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳಕ್ಕೆ ಬರ್ತಿದ್ರು ಅಥವಾ ಯಾರು ನಿಮ್ಮನ್ನ ನೋಡ್ಲಿಕ್ಕೆ ಮೀಟ್ ಮಾಡ್ಲಿಕ್ಕೆ ಬರ್ತಿದ್ರು, ಆ ಬರುವ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿರಬೇಕು, ಇವರು ಇದೇ ವಿಷಯದ ಮೇಲೆ ಬರ್ತಾ ಇದ್ದಾರೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಸೌಲನು ತನ್ನ ತಂದೆಯ ಕತ್ತೆಗಳನ್ನು ಹುಡುಕಿಕೊಂಡು ತನ್ನ ತಂದೆಯ ಕತ್ತೆಗಳು ಏನಾಗಿರ್ತದೆ ಅಂದ್ರೆ, ಕೀಷನ ಕತ್ತೆಗಳು ಕಳೆದು ಹೋಗಿರುತ್ತೆ. ಸೌಲನು ಹುಡುಕಿಕೊಂಡು ಬಂದು ಕತ್ತೆಗಳು ಸಿಕ್ಕದ ಕಾರಣ ಆ ದೇಶದಲ್ಲಿ ಪ್ರವಾದಿ ಇದ್ದಾರೆ ಎಂಬುದಾಗಿ, ಸಾಮುವೇಲನಿದ್ದಾನೆ ಎಂಬುದಾಗಿ ಗೊತ್ತಾಗಿ ಪ್ರವಾದಿಯ ಬಳಿಗೆ ಹೋಗುವಾಗ ಅವ್ರು ಹೋಗೋಕ್ಕಿಂತ ಮುಂಚಿತವಾಗಿ ಬೈಬಲ್ ಬರೆಯುತ್ತೆ ಏನಂದ್ರೆ, ನಾಳೆ ಇಷ್ಟು ಹೊತ್ತಿಗೆ ಒಬ್ಬನೇನ್ ಮಾಡ್ತೀನಿ, ಬೆನ್ಯಾಮೀನ್ ದೇಶದಿಂದ ನಿನ್ನ ಬಳಿಗೆ ಕಳಿಸಿ ಕೊಡ್ತೀನಿ ಅಂತಾಗಿ ದೇವರು ಹೇಳಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಾಮುವೇಲನ ಹೋಗಿ ಆ ಸೌಲು ನೋಡಿದ ತಕ್ಷಣ ಅವ್ರು ಒಂದೇ ಒಂದು ಮಾತನ್ನು ಹೇಳ್ತಾರೆ. ಆ ಅಧ್ಯಾಯನ ಓದಿ ನೋಡಿ ನೀವು. ಏನಂತಂದ್ರೆ, ನೀವು ಕಳೆದು ಹೋಗಿರತಕ್ಕಂಥ ನಿನ್ನ ಕತ್ತೆಗಳ ಕುರಿತಾಗಿ ಚಿಂತೆ ಮಾಡೋದು ಬೇಡ. ಅವು ನಿನ್ನ ಸೇವಕರಿಗೆ ಏನಾಗಿದೆ, ಹುಡುಕೋಗಿರತಕ್ಕೆ ಸಿಕ್ಕಿದೆ. ನಿನ್ನ ತಂದೆ ಕತ್ತೆಯ ಬಗ್ಗೆ ದುಃಖ ಮಾಡ್ತಾ ಇಲ್ಲ, ಹೋಗಿರತ್ತ ಕತ್ತೆಗಳನ್ನ ಹುಡುಕಿಕೊಂಡು ಹೋಗಿರತಕ್ಕಂಥ ನನ್ನ ಮಗಳು ಎಲ್ಲೋದ ಎಂಬುದಾಗಿ ನಿನ್ನ ಕುರಿತಾಗಿ ಚಿಂತೆ ಮಾಡ್ತೇನೆ. ಇದು ಸಾಮೂಹಿಕ ಏನ್ ಗೊತ್ತಾಯ್ತು? ಅದಕ್ಕೆ ಹೇಳ್ತಾರೆ ಆ ವ್ಯಕ್ತಿ ಪ್ರವಾದಿ. ಹಲ್ಲೆಲೂಯಾ. ನಿಮ್ಮ ಬಳಿಗೆ ಯಾರು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೋ, ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಬರ್ತಾರೋ, ಎಕ್ಸಾಕ್ಟ್ ಆಗಿ ಸರಿಯಾಗಿ ಗೊತ್ತಾಗಬೇಕು, ಇವರು ಇದೇ ವಿಷಯದ ಮೇಲೆ ಬರ್ತಿದ್ರೆ, ಇವ್ರು ಈ ತರ ಸಮಸ್ಯೆನೆ ಇಟ್ಕೊಂಡು ಬರ್ತಿದ್ರು ಅಂತಾಗಿ. ಹಲ್ಲೆಲೂಯಾ. ಅವ್ರು ಹೋಗ್ಬಿಟ್ಟು ಸಾಮುವೇಲನ ಸಂಧಿಸ್ತಾರೆ. ಸಾಮುವೇಲನ ಸಂಧಿಸಿದಾಗ ಅವ್ರು ಏನ್ ಮಾಡ್ತಾರೆ, ದರ್ಶಿಯ ಮನೆಗೆ ನಾವು ಬಂದಿದ್ದೇವೆ. ಆಗಿನ ಕಾಲದಲ್ಲಿ ಪ್ರವಾದಿಗಳ ದರ್ಶಿ ಅಂತ ಕೂಡ ಕರೀತಾ ಇದ್ರು. ಅವ್ರು ಹೇಳ್ತಾರೆ, ನಾವು ದರ್ಶನ ಹುಡ್ಕೊಂಡು ಬಂದಿದ್ದೇವೆ ಎಂಬುದಾಗಿ. ಅವ್ರಿಗೆ ಗೊತ್ತಿಲ್ಲ, ಯಾರನ್ನ ಕೇಳ್ತಿದ್ರು ಆ ವ್ಯಕ್ತಿನೇ ಪ್ರವಾದಿ ಆಗಿದ್ದಾರೆ, ಆ ವ್ಯಕ್ತಿನೇ ದರ್ಶಿ ಆಗಿದ್ದಾರೆ ಅಂತಾಗಿ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಇವ್ರನ್ನ ಸಾಮುವೇಲನು ಹೇಳ್ತಾನೆ ಏನಂದ್ರೆ, ಇವತ್ತು ನನ್ನ ಸಂಗಡ ನೀವು ಏನ್ ಮಾಡ್ಬೇಕು, ಇರ್ಬೇಕು ಎಂಬುದಾಗಿ. ನಾಳೆ ಇದನ್ನ ಏನ್ ಮಾಡ್ತೀನಿ, ನಾನು ಕಳಿಸಿಕೊಡ್ತೇನೆ ಎಂಬುದಾಗಿ ಸಾಮುವೇಲನು ಹೇಳುವಂತಂದ್ರೆ, ಒಂದು ದೇವರ ಮನುಷ್ಯನು ಎಂಬುದಾಗಿ ಕಂಡುಹಿಡಿಯಬೇಕಾದಂತ ಒಂದು ವಿಷಯ ಅಂತಂದ್ರೆ, ನೀವು ಹಲ್ಲೆಲೂಯಾ, ಒಬ್ರು ನಿಮ್ಮ ಬಳಿಗೆ ಬರುವಂತವರ ಸಮಸ್ಯೆಗಳ ಮೊದಲು ನೀವೇನಾಗಿರ್ಬೇಕಂತಂದ್ರೆ, ದೇವರು ನಿಮಗೆ ಪ್ರಕಟಣೆ ಮಾಡುವಂತವರಾಗಿರ್ಬೇಕು. ಈ ಮುಂಚಾನೆಗಳಲ್ಲಿ ದೇವರು ನಮ್ಮನ್ನ ನೋಡಿ ಹೇಳ್ತಿರ್ತಕ್ಕಂಥ ವಿಷಯ ಅಂತಂದ್ರೆ, ಆತ್ಮಿಕ ಜೀವಿತಕ್ಕಂಥ ಬಂಜೆತನವನ್ನ ದೇವರು ತೆಗೆದಾಕ್ತಾರೆ ಎಂಬುದಾಗಿ. ನಿಮಗೆ ಅಂತ ಒಂದು ಸಮಯವನ್ನ ಬರ ಮಾಡುವಂತ ದೇವರಾಗಿದ್ದಾರೆ. ನಿಮಗೋಸ್ಕರ ದೇವರು ದೇವರ ಆಲಯದಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಸಮಯವನ್ನ ಜಕರಿಯನಿಗೆ ತನ್ನ ಸರತಿ ಬಂದ ಹಾಗೆ ಅವನಿಗೆ ಯಾಜಕ ಧರ್ಮವನ್ನ ನೆರವೇರಿಸಲಿಕ್ಕೆ ಅವನಿಗೆ ಸಹಾಯ ಮಾಡಿದಾಗೆ ನಿಮ್ಮ ಜೀವನದಲ್ಲಿ ದೇವರು ಸಹಾಯ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೆ 400 ವರ್ಷಗಳಾದ್ಮೇಲೆ, ಮಾಲಾಕಿಯ ನಂತರ ಎಷ್ಟು ವರ್ಷ, 400 ವರ್ಷಗಳಾದ್ಮೇಲೆ ಆ ಒಂದು ഇരുಳಿನ ಕಾಲಘಟ್ಟದಲ್ಲಿ ಯಾರಿಗೂ ದೇವರ ಶಬ್ದ ಕೇಳಿಸಿಲ್ಲ, ಯಾರೊಟ್ಟಿಗೂ ದೇವರ ದೂತರು ಮಾತನಾಡಿಲ್ಲ, ಯಾವ ಪ್ರವಾದಿಗೂ ದರ್ಶನಗಳು ಬಂದಿಲ್ಲ. ಆದ್ರೆ 400 ವರ್ಷ ഇരുಳಿನ ಕಾಲಘಟ್ಟ ಆದ್ಮೇಲೆ ಒಬ್ಬ ವ್ಯಕ್ತಿನ ದೇವರು ಆರಿಸಿಕೊಳ್ತಾ ಇದ್ದಾರೆ. ಆ ವ್ಯಕ್ತಿಯ ಹೆಸರೇ ಜಕರಿಯನು ಎಂಬುದಾಗಿ. ಅವನನ್ನ ಆರಿಸಿಕೊಂಡು ಅವರಿಗೆ ಸರತಿ ಬರುವ ಹಾಗೆ ಮಾಡಿ ಅವನ ದೇವರ ಆಲಯದ ಒಳಗಡೆ ಕರ್ಕೊಂಡು ಬಂದು ಸತ್ಯವೇದ ಬರೆಯುತ್ತೆ, ಅವರಿಗೆ ದೇವರ ಸ್ವರವನ್ನ ಕೇಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಸುಮ್ಮನೆ ಒಬ್ಬ ಒಂದು ವ್ಯಕ್ತಿನ ಕರ್ಕೊಂಡು ಬರತಕ್ಕಂಥ ದೇವರಲ್ಲ. ಒಂದು ವ್ಯಕ್ತಿನ ಕರ್ಕೊಂಡು ಬಂದಿರತ್ತಂದ್ರೆ ಆ ವ್ಯಕ್ತಿಗೆ ದೇವರ ಸ್ವರವನ್ನ ಕೇಳತಕ್ಕಂಥ ಸಮಯ ಆಗಿದೆ. ದೇವರ ಶಬ್ದವನ್ನ ಕೇಳಲಿಕ್ಕೆ ಆ ವ್ಯಕ್ತಿಗೆ ಸಮಯ ಬಂದಿರೋದಕ್ಕೋಸ್ಕರ